ಸರ್, ಎಂಟೈರ್ ಫೇಲ್ಯೂರ್ ಸರ್, ಫೇಲ್ಯೂರ್. ನೀವು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಕಾಣಿಸುತ್ತೆ ನಿಮ್ಗೆ ನೋಡಿದ್ರೆ, ನೀತಿಗಳನ್ನು ನೋಡಿದ್ರೆ ವಾಕೌಟ್ ಆರೋಪ ಮಾಡಿ ಏನೂ ಇಲ್ಲ. ರಿಪ್ಲೈ ಮಾಡ್ಲಿ, ಏನು ಕ್ಲಾರಿಫಿಕೇಶನ್ ರಿಪ್ಲೈ ಮಾಡಿ. ಶಿಕ್ಷೆ ಆಗ್ಲೇಬೇಕು. ಅಶ್ವಥ್ ನಾರಾಯಣ ಆಯ್ತು, ಈಗ ಶಿಕ್ಷೆ ಆಗ್ಲೇಬೇಕು ಸರ್, ಮಾಡೋಣ. ಶಿಕ್ಷೆ ನಾನು ಅಶ್ವಥ್ ನಾರಾಯಣ್, ನಾನು ಮೀಟಿಂಗ್ ಮಾಡಿದ್ದೀನಿ. ಖಂಡಿತ ಶಿಕ್ಷೆ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಯಾರು ಒಂದು ಅವ್ರು ಹೇಳಿದ್ದಾರೆ ಜುಡಿಷಿಯಲ್ ಕಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಜುಡಿಷಿಯಲ್ ಕಮಿಷನ್ ಏನ್ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ಮುಲಾಜಿಲ್ದೇನೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತಾರೆ. ಸರ್ಕಾರ ಯಾವತ್ತೂ ಕೂಡ ಹಿಂದೆ ಸರ್ಕಾರ ಬೀಳಲ್ಲ. ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೇವೆ. ಸಮಸ್ಯೆಗಳ ಬಗ್ಗೆ ಎಲ್ಲ ರೀತಿಯ ತನಿಖೆ ಮಾಡ್ತಾ ಅಂತ ಹೇಳಿದ್ದಾರೆ. ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾ ಹೇಳಿದ್ದಾರೆ. ಸರಿಪಡಿಸ ಹೇಳಿದ್ದಾರೆ. ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಈಗ ಸ್ವಲ್ಪ ಆಯ್ತು, ರಿಪ್ಲೈ ಮಾಡಿ, ಸ್ವಲ್ಪ ಕೇಳಿ ರಿಪ್ಲೈ. ಆರೋಗ್ಯ ಬೆಳಗ್ಗೆ ಕೂಡ ರಾಜೀನಾಮೆ ಏನಾಗಿದೆ ಅಂತ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವ ಕ್ಲಾರಿಫಿಕೇಶನ್ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಕೊಡಲೇಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಲಿ, ಅಮಿತ್ ಶಾ ರಾಜೀನಾಮೆ ಕೊಡಲಿ. ಕಾನೂನು ರೀತಿಯ ಕ್ರಮವನ್ನ ತಗೊಳ್ತೇವೆ ಅಂತಕ್ಕಂಥ ಉತ್ತರ ಬಾವಿಗೆ ಇಳಿದು ಗಲಾಟೆ ಮಾಡಿದ್ರೆ ಏನ್ ಮಾಡೋದು? ಇದಕ್ಕಿಂತ ಸರ್ಕಾರ ಯಾವ ಸರ್ಕಾರನೂ ಕೂಡ ಈ ತರ ಉತ್ತರ ಕೊಡ್ಲಿಕ್ಕೆ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೀವಿ. ನಾವು ಏನಂತ ಯಾರು ತಪ್ಪು ಮಾಡಿದ್ದಾರೆ ನಿಮ್ಮ ಸಲಹೆ ತಪ್ಪು ಸರ್, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಈ ಶಿಕ್ಷೆ ಜುಡಿಷಿಯಲ್ ಕಮಿಷನ್ ಅಧ್ಯಕ್ಷರೇ, ನಾಟ್ ಕರೆಕ್ಟ್. ಒಂದೇ ನಿಮಿಷ